ನಮಸ್ತೆ ಮಕ್ಕಳೇ, ಕನ್ನಡ ವೀಣಾಪಾಣಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕನ್ನಡ ವ್ಯಾಕರಣವಾದ ಸಮಾಸಗಳನ್ನ ಮುಂದುವರಿಸ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಕರ್ಮಧಾರೆಯ ಸಮಾಸವನ್ನು ನಿಮಗೆ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಕ್ರಿಯಾ ಸಮಾಸವನ್ನು ಹೇಳ್ಕೊಡ್ತಾ ಇದ್ದೀನಿ. ಕರ್ಮಧಾರೆಯ ಸಮಾಸಕ್ಕೆ ನಾನು ಒಂದು ಫಾರ್ಮುಲಾ ಹೇಳಿದ್ದೆ ನಿಮಗೆ. ಎಲ್ಲರೂ ಕೂಡ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು ಸಲ ನೆನಪು ಮಾಡ್ತೀನಿ. ವಿಶೇಷಣ ಪ್ಲಸ್ ನಾಮ ಇರುತ್ತೆ ಅಂತ. ಆದರೆ ಕ್ರಿಯಾ ಸಮಾಸದಲ್ಲಿ ನಮಗೆ ಸುಲಭವಾಗಿ ಗುರುತಿಸ್ಬೋದು ಕ್ರಿಯೆಯೇ ಇರುತ್ತೆ ಅಂತ. ಕ್ರಿಯಾ ಸಮಾಸ ಕ್ರಿಯೆ ಇರುತ್ತೆ ಅನ್ನೋದನ್ನು ನಾವು ಸುಲಭವಾಗಿ ಕಂಡುಹಿಡಿಬೋದು. ಹಾಗಾದರೆ ಇದು ತುಂಬ ಸುಲಭವಾಗಿದೆ. ಕೈ ಪ್ಲಸ್ ಮುಗಿ, ಮುಗಿ ಅನ್ನೋದೇನು ಕ್ರಿಯೆ ಆಗಿರುತ್ತೆ. ಕ್ರಿಯೆ ಪ್ಲಸ್ ನಾಮ, ನಾಮ ಪ್ಲಸ್ ಕ್ರಿಯೆ, ಆಮೇಲೆ ಕ್ರಿಯೆ ಬರುತ್ತೆ. ಇಲ್ಲಿ ಒಂದು ನೆನಪಿಟ್ಕೋಬೇಕು, ಫಸ್ಟ್ ನಾಮ ಪದ ಬರುತ್ತೆ, ಅದಾದ ನಂತರ ಏನು ಬರುತ್ತೆ, ಕ್ರಿಯಾಪದ ಬರುತ್ತೆ. ಹಾಗಾಗಿ ಇದು ಕ್ರಿಯಾ ಸಮಾಸ ಆಗುತ್ತೆ. ಅಷ್ಟನ್ನು ಮಾತ್ರ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನಾಮ ಪ್ಲಸ್ ಕ್ರಿಯೆ. ಕ್ರಿಯಾ ಸಮಾಸ ಅಂದಿದ ತಕ್ಷಣ ನಿಮಗೇನು ಬರಬೇಕು, ನಾಮ ಪ್ಲಸ್ ಕ್ರಿಯೆ ಅನ್ನೋದು ನೆನಪಿಗೆ ಬರಬೇಕಾಗುತ್ತೆ. ನೆಕ್ಸ್ಟು ತಲೆ ಪ್ಲಸ್ ಬಾಗು, ತಲೆಬಾಗು. ಊಟ ಪ್ಲಸ್ ಮಾಡು, ಊಟ ಮಾಡು. ಪುಸ್ತಕ ಪ್ಲಸ್ ಓದು, ಪುಸ್ತಕ ಓದು. ಬಳೆ ಪ್ಲಸ್ ತೊಡು, ಬಳೆದೊಡು. ಇವೆಲ್ಲವೂ ಕೂಡ ಏನಾಗುತ್ತೆ, ಉತ್ತರ ಪದದಲ್ಲಿರುವ ಅಕ್ಷರಗಳೆಲ್ಲವೂ ಕ್ರಿಯೆ ಆಗಿರುತ್ತೆ. ಆದ್ದರಿಂದ ಇದು ಕ್ರಿಯಾ ಸಮಾಸ ಅಂಥೇಳಿ ನಾವು ಹೇಳ್ತೀವಿ. ಹಾಗಾದರೆ ಮಕ್ಕಳೇ, ನೀವು ಡೆಫಿನೇಷನನ್ನು ಬರ್ಕೊಳ್ತಾ ಹೋಗಿ, ನಾನು ಹೇಳ್ತಾ ಹೋಗ್ತೀನಿ. ಪೂರ್ವ ಪದದಲ್ಲಿ ಇರುವ ನಾಮವು ಉತ್ತರ ಪದದಲ್ಲಿ ಇರುವ ಕ್ರಿಯೆಯ ಒಡನೆ ಸೇರಿ ಕ್ರಿಯಾ ಸಮಾಸವಾಗುತ್ತದೆ. ನೀವೇ ಡೆಫಿನೇಷನ್ನ ಬರೆದುಬಿಡ್ತೀರಾ, ಅಷ್ಟು ಸುಲಭವಾಗಿದೆ. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದೇ ವ್ಯಾಖ್ಯೆ ಆಗುತ್ತೆ ಅಲ್ವಾ. ಪೂರ್ವ ಪದದಲ್ಲಿ ಇರುವ ನಾಮವು ಉತ್ತರ ಪದದಲ್ಲಿ ಇರುವ ಕ್ರಿಯೆಯ ಒಡನೆ ಸೇರಿ ಕ್ರಿಯಾ ಸಮಾಸ ಆಗುತ್ತೆ. ಇದಕ್ಕೆ ಕೆಲವೊಂದು ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸ್ ಸಿಗುತ್ತೆ ನಿಮಗೆ. ಅದನ್ನೆಲ್ಲದನ್ನು ನೀವು ಕೂಡ ಅಭ್ಯಾಸ ಮಾಡ್ಕೋಬೋದು. ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಸಮಾಸ ಪದಗಳನ್ನ ತಗೊಂಡು ಅದನ್ನು ನೀವು ಬಿಡಿಸಿ ನೋಡಿ. ಯಾವುದಾದ್ರೂ ಪದ ನಿಮಗೆ ಬಿಡಿಸೋಕೆ ಬಂದಿಲ್ಲ ಅಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಬಹುದು. ಅದನ್ನು ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ನಿಮಗೆ ಮೆಸೇಜ್ ಮಾಡುವುದ್ರ ಮೂಲಕ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಂಟಿನ್ಯೂಯಸ್ ಆಗಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಬನ್ನಿ. ನಿಮಗೆ ಎಲ್ಲ ವ್ಯಾಕರಣಗಳು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.